ವೆಲ್ಕಮ್ ಟು ಬೆಸ್ಟಿ ಬ್ಲಾಗ್. ಇವತ್ತು ನಾವು ಮಾಡೋಕೆ ಹೊರಟಿರೋದಂತಹ ಸ್ವೀಟ್ ಬಂದು ರಾಗಿ ಖೀಲ್ಸಾ, ಕರ್ನಾಟಕದ ಪ್ರಸಿದ್ಧವಾದಂತ ಸಿಹಿ ತಿನಿಸು. ನಾವಿದಕ್ಕೆ ರಾಗಿ ಹಲ್ವಾ ಅನ್ನೋಣ. ಇದರ ಮೇನ್ ಇಂಗ್ರೀಡಿಯೆಂಟ್ ರಾಗಿ. ಇದನ್ನ ಓವರ್ ನೈಟ್ ನೆನೆಸ್ಬಿಟ್ಟು ತೊಳೆದ್ಬಿಟ್ಟು ಹಾಗೆ ರೆಡಿ ಮಾಡಿ ಇಟ್ಕೊಂಡಿದೀವಿ. ಇದಕ್ಕೆ ಬೇಕಾಗಿರೋ 2ನೇ ಸಾಮಗ್ರಿ ಪುಡಿ ಬೆಲ್ಲ, 3ನೇ ಸಾಮಗ್ರಿ ಗಸಗಸೆ, 4ನೇ ಸಾಮಗ್ರಿ ಏಲಕ್ಕಿ ಪುಡಿ. ಮೊದಲು ರಾಗಿನ ರುಬ್ಕೋಬೇಕು. A few minutes later. ಇದನ್ನೆಲ್ಲ ಫುಲ್ಲು ನೀಟಾಗಿ ಸ್ಟ್ರೈನ್ ಮಾಡ್ಕೊಳ್ಳೋಣ. ಹಾಲನ್ನೆಲ್ಲ ನೀಟಾಗಿ ತೆಗಿಬೇಕಿದ್ರಲ್ಲಿ. ರಾಗಿಯಿಂದ ತೆಗ್ದಿರೋ ಹಾಲಿದು. ಇದಕ್ಕೆ ಈಗ ಬೆಲ್ಲ ಸೇರಿಸ್ಕೊಂಡು ಅದನ್ನ ಕರ್ಸ್ಕೊಳ್ಳೋಣ. ಸೋಸ್ಕೊಂಡಿರೋ ರಾಗಿ ಹಾಲಿಗೆ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರಾಗಿ ಹಾಲು ಮತ್ತೆ ಬೆಲ್ಲ ಮಿಕ್ಸರ್ ಆಗಿದೆಯಲ್ಲ, ಇದನ್ನ ನೀಟಾಗಿ ಸ್ಟ್ರೈನ್ ಮಾಡ್ಕೊಳ್ಳಿ. ಸೋಸಿಟ್ಕೊಂಡಿರೋ ರಾಗಿ ಹಾಲು ಮತ್ತೆ ಬೆಲ್ಲನ ಗಟ್ಟಿ ಆಗೋವರೆಗೂ ಮೀಡಿಯಂ ಫ್ಲೇಮ್ ಅಲ್ಲಿ ತಿರುಗಿಸ್ತಾ ಇರ್ಬೇಕು. ಈ ತರ ಸ್ಟರ್ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ಗಟ್ಟಿ ಆಗ್ತಾ ಬರುತ್ತೆ. ಇದೇ ಟೈಮಲ್ಲಿ ತುಂಬಾ ಹುಷಾರಾಗಿ ಕೈ ಬಿಡ್ಲಾರ್ದೇನೆ ಸ್ಟರ್ ಮಾಡ್ತಾ ಇರ್ಬೇಕು. ಗಂಟಿಲ್ದೆ ಇರೋ ತರ ತಿರುಗಿಸ್ತಾ ಇರ್ಬೇಕು. ಗಟ್ಟಿ ಆಗ್ತಿದ್ದಂಗೆ ಏಲಕ್ಕಿ ಪುಡಿ ಹಾಕೋಬೇಕು. ಈಗ ಇದು ಆಗಿದೆ, ಇದನ್ನ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತುಪ್ಪನ ಈ ರೀತಿ ತಗೊಂಡು ಒಂದು ತಟ್ಟೆಗೆ ಸವರ್ಕೋಬೇಕು. ತುಪ್ಪನ ಈ ರೀತಿ ಬೆರಳಲ್ಲಿ ತಗೊಂಡು ಒಂದ್ ತಟ್ಟೆಗೆ ಸವರ್ಕೋಬೇಕು. ನಾಟಿ ಸ್ಟೈಲ್ ನೋಡು, ಇದೆಷ್ಟು ಚೆನ್ನಾಗಿದೆ ಕೈಯಲ್ಲಿ ಮಾಡಿರೋದು. ಫಿನಿಶ್. ನಾಟಿ ಸ್ಟೈಲ್. ತರ ತುಪ್ಪ ಸವರಿರೋ ತಟ್ಟೆಗೆ ಇದನ್ನ ಹಾಕೊಂಡ್ಬಿಟ್ಟು ಫ್ಲಾಟ್ ಮಾಡಿ ಬಿಸಿ ಇದ್ದಾಗಲೇ ಇದಕ್ಕೆ ಗಸಗಸೆಯಿಂದ ಅಲಂಕಾರ ಮಾಡೋಣ. ಇದನ್ನ ಕೂಲ್ ಆಗಕ್ಕೆ 1-2 ಅವರ್ಸ್ ಬಿಟ್ಬಿಡೋಣ. 2 hours later. 2 ಅವರ್ ಆದ್ಮೇಲೆ ಕಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಎಷ್ಟು ಸ್ಮೂತ್ ಆಗಿ ನೋಡಿ ಸ್ಟ್ರಕ್ಚರ್ ಹೇಗಿದೆ ಅಂತ. ಫೈನಲಿ ನಮ್ಮ ರಾಗಿ ಕೆಲಸ ರೆಡಿ.